ಖಡಕ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಮೇಲೆ ಲೇಡಿ ಆಫೀಸರ್ಸ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ಲೇಡಿ ಸಿಂಗಂಗಳ ಭದ್ರತೆಯಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಸಂಬಂಧಪಟ್ಟಂತೆ ಸ್ಟೋರಿ ಇಲ್ಲಿದೆ. ದಾಸನ ಮೇಲೆ ಲೇಡಿ ಆಫೀಸರ್ಸ್ ಹದ್ದಿನ ಕಣ್ಣು. ಖಡಕ್ ಲೇಡಿ ಸಿಂಗಂಗಳ ಭದ್ರತೆಯಲ್ಲಿ ಕಾಟೇರ. ರೇಣುಕಾ ಸ್ವಾಮಿಗೆ ನರಕ ತೋರಿಸಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ರೌಡಿ ಗ್ಯಾಂಗ್ ಛಿದ್ರ ಆಗಿದೆ. ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಮುದ್ದೆ ಮುರಿಯುತ್ತಿದ್ದಾನೆ. ದಾಸನ ಮೇಲೆ ಸಿಸಿಟಿವಿ ಕಣ್ಗಾವಲು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಲೇಡಿ ಸಿಂಗಂಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಜೈಲ್ನ ಭದ್ರತೆ ಆಡಳಿತ ನಿರ್ವಹಣೆ ಸವಾಲು ಸಮರ್ಥವಾಗಿ ನಿಭಾಯಿಸುತ್ತಿರೋದು ಮಹಿಳಾ ಅಧಿಕಾರಿಗಳು. ಬಳ್ಳಾರಿ ಕೇಂದ್ರ ಕಾರಾಗೃಹದ ಲೇಡಿ ಆಫೀಸರ್ ಸುಪರ್ದಿಯಲ್ಲಿ ಕಾಟೇರ ಕಂಬಿ ಎಣಿಸುತ್ತಿದ್ದಾನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ, ಕೇಂದ್ರ ಕಾರಾಗೃಹ ಅಧೀಕ್ಷಕಿ ಲತಾ, ಪರೀಕ್ಷಾರ್ಥಿ ಸಹಾಯಕಿ ಅಧೀಕ್ಷಕಿ ಉಮ್ಮಿ ತಸ್ಮಿಯಾ ನಿಗಾ ಇಟ್ಟಿದ್ದಾರೆ. ಬಳ್ಳಾರಿ ಜೈಲ್ಗೆ ದಾಸ ಶಿಫ್ಟ್ ಆಗ್ತಿದ್ದಂತೆ ಸಂಪೂರ್ಣ ಭದ್ರತೆ ನಿರ್ವಹಣೆ ಜವಾಬ್ದಾರಿ ಮಹಿಳಾ ಅಧಿಕಾರಿಗಳದ್ದೇ ಆಗಿದೆ. ಅಚ್ಚುಕಟ್ಟಾಗಿ ಕೈಗೊಳ್ಳುವ ಮೂಲಕ ಮೇಲಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಖಡಕ್ ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟು ದರ್ಶನ್ನನ್ನ ಸ್ಥಳಾಂತರಿಸಲಾಗಿದ್ದು ಸಾಮಾನ್ಯ ಕೈದಿಯಂತೆ ಪೊರ್ಕಿ ದಿನ ದೂಡ್ತಿದ್ದಾನೆ. ಮತ್ತೊಂದು ವಿಶೇಷವೆಂದರೆ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿದ್ದಾರೆ. ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಕಾರಾಗೃಹಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹುದ್ದೆಗಳಲ್ಲಿರುವ ಸ್ತ್ರೀ ಶಕ್ತಿ ತನ್ನ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸುತ್ತಿದೆ. ಪರಪ್ಪನ ಅಗ್ರಹಾರದ ಕಾರಾಗೃಹದ ಕಹಿ ನೆನಪು ಮಾಸುವಂತೆ ಇಲ್ಲಿನ ಲೇಡಿ ಆಫೀಸರ್ಸ್ ಮೈಯೆಲ್ಲ ಕಣ್ಣಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆಯಂತೆ. ಹಾಗಾಗಿ ದಾಸ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರಂತೆ. ಆದ್ರಿಂದ ಅವರು ಗಾಯತ್ರಿ ಮಂತ್ರದ ಮೊರೆ ಹೋಗಿದ್ದಾರಂತೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಶುರುವಾಯಿತು ಕ್ಷಣಗಣನೆ. ದೋಷಾರೋಪ ಪಟ್ಟಿ ದರ್ಶನ್ಗೆ ಹೆಚ್ಚಾಯಿತು ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಪೂರ್ಣಗೊಂಡಿದ್ದು ಪೊಲೀಸರು 24ನೇ ಎಸಿಎಂಎಂ ಕೋರ್ಟ್ಗೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. A1 ಪವಿತ್ರ ಗೌಡ, A2 ನಟ ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಸುಮಾರು 4,000 ಪುಟಗಳ ಚಾರ್ಜ್ ಶೀಟ್ ಸಿದ್ಧವಾಗಿದೆ. ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷಾ ವರದಿ, ಬಂಧಿತ ಆರೋಪಿಗಳ ಹೇಳಿಕೆ, ತಾಂತ್ರಿಕ ಸಾಕ್ಷ್ಯಗಳು, ಬಂಧಿತ ಆರೋಪಿಗಳ ಪಾತ್ರ, ಕೆಲ ಆರೋಪಿಗಳ ತಪ್ಪೊಪ್ಪಿಗೆಯ ಹೇಳಿಕೆ, ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ, ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ ಸ್ಥಳದಲ್ಲಿ ಹಲವು ಸಾಕ್ಷಿಗಳ ಹೇಳಿಕೆಯ ವರದಿಯನ್ನ ಸೇರಿಸಿ ಆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ದೇವರ ಮೊರೆ ಹೋದ ಕ್ರೌರ್ಯದ ಚಕ್ರವರ್ತಿ. ಹೌದು, ಈ ಮಧ್ಯೆ ಬಳ್ಳಾರಿ ಜೈಲಿನಲ್ಲಿರುವ ದಾಸನಿಗೆ ಟೆನ್ಷನ್ ಹೆಚ್ಚಾಗಿಸಿದೆಯಂತೆ. ಹೀಗಾಗಿ ಜೈಲಿನಲ್ಲಿ ಸರಿಯಾಗಿ ಊಟ ಮಾಡದೆ ನಿದ್ರೆ ಇಲ್ಲದೆ ಚಟಪಡಿಸುತ್ತಿದ್ದಾರಂತೆ. ಸೆಲ್ನಲ್ಲಿ ಅತ್ತಿಂದಿತ್ತ ಓಡಾಡುತ್ತಾ ಗಾಯತ್ರಿ ಮಂತ್ರ ಪಠಣೆ ಮಾಡ್ತಾ ಇದ್ದಾರಂತೆ. ಯಾರ ಬಳಿಯೂ ಮಾತಾಡದೆ ಮೌನಕ್ಕೆ ಶರಣಾಗಿದ್ದು ಜೈಲು ಸಿಬ್ಬಂದಿಗೆ ಪದೇ ಪದೇ ಟೈಮ್ ಎಷ್ಟು ಅಂತ ಕೇಳ್ತಾ ಇದ್ದಾರಂತೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ಸ್ಥಳ, ಬೆಂಗಳೂರಲ್ಲಿ ಹತ್ಯೆ ನಡೆದ ಸ್ಥಳ, ಮೃತದೇಹ ಬಿಸಾಡಿದ್ದ ಸ್ಥಳ, ಮಹಜರು ವರದಿ ಹಾಗೂ ಸಿಸಿಟಿವಿ ದೃಶ್ಯಗಳು, ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಲು ಬಳಸಿದ್ದ ವಸ್ತುಗಳು, ಅದರ ಬಗ್ಗೆ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ ಎನ್ನುವ ವರದಿಯಿಂದ ಪರಿತಪಿಸ್ತಾ ಇದ್ದಾರಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಟ ದರ್ಶನ್ಗೆ ಸಂಬಂಧಪಟ್ಟಂತೆ ಪ್ರಮುಖ 5 ಸುದ್ದಿಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಬಿಡಿ ಸಿಗರೇಟ್ ನಿಷೇಧದಿಂದ ರೊಚ್ಚಿಗೆದ್ದ ಖೈದಿಗಳು, ಜೈಲು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೇಲೆ ಆಕ್ರೋಶಗೊಂಡಿದ್ದಾರೆ.
ಹವಾ ಸೃಷ್ಟಿಸಲು ಹೋಗಿ ದರ್ಶನ್ ಜೊತೆಗಿದ್ದ ಫೋಟೋವನ್ನ ವೇಲು ಕ್ಲಿಕ್ ಮಾಡಿಕೊಂಡಿದ್ದ. ಈ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಒಪ್ಕೊಂಡಿದ್ದಾನೆ. ನಾನು ದರ್ಶನ್ ಜೊತೆ ಇದ್ದೇನೆ ಎನ್ನುವ ಸಂದೇಶ ಹೊರಗಡೆ ಹೋಗಬೇಕು, ನಾಗಣ್ಣ ದರ್ಶನ್ ಜೊತೆಗೆ ಕುಳಿತಿದ್ದಾರೆ ಅನ್ನೋ ಬಿಲ್ಡಪ್ ತೆಗೆದುಕೊಳ್ಳಲು ಈ ರೀತಿ ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಸಿ ಫೋಟೋ ತೆಗೆದಿದ್ದ ಪ್ರಕರಣ ತನಿಖೆ ಚುರುಕಾಗಿದೆ. ಆದರೆ ದರ್ಶನ್ ರಾಜಾತಿಥ್ಯದ ಫೋಟೋ ರಿವೀಲ್ ಆಗ್ತಿದ್ದಂತೆ ರೌಡಿ ಪಡೆ ಮೊಬೈಲ್ನ ಪುಡಿ ಪುಡಿ ಮಾಡಿ ಟಾಯ್ಲೆಟ್ಗೆ ಎಸೆದಿದೆ. ತನಿಖೆ ವೇಳೆ ರೌಡಿಗಳು ಸತ್ಯ ಬಾಯ್ಬಿಟ್ಟಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಉಲ್ಲೇಖ ಮಾಡಲಾಗಿದೆ. 10ಕ್ಕೂ ಹೆಚ್ಚು ದರ್ಶನ್ ಆಪ್ತರೇ ಈಗ ದರ್ಶನ್ಗೆ ಕಂಟಕವಾಗಿದ್ದಾರೆ. ಬರೋಬ್ಬರಿ 10ಕ್ಕೂ ಹೆಚ್ಚು ದರ್ಶನ್ ಆಪ್ತರ 164 ಹೇಳಿಕೆಗಳನ್ನು ದಾಖಲಿಸಲಾಗಿದೆ. ದರ್ಶನ್ ಬಳಿ ಸಂಬಳ ಪಡೆದವರು, ದರ್ಶನ್ ಜೊತೆ ಪಾರ್ಟಿ ಮಾಡಿದವರು ಲಿಸ್ಟ್ನಲ್ಲಿ ಇದ್ದಾರೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿರುವ ಮೂವರು ಚಿಕ್ಕಣ್ಣ, ಯಶಸ್ ಸೂರ್ಯ, ದರ್ಶನ್ಗೆ 40 ಲಕ್ಷ ಹಣ ನೀಡಿದ್ದ ಮೋಹನ್ ರಾಜ್ ಹೇಳಿಕೆ ಕೂಡ ದಾಖಲಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ಇವರ ಪೈಕಿ ಮೊದಲು 3 ಜಾಮೀನು ಸಿಗುವ ನಿರೀಕ್ಷೆ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಚಾರ್ಜ್ ಶೀಟ್ನಲ್ಲಿ 3 ಮೇಲೆ ಬರೀ ಸಾಕ್ಷ್ಯ ನಾಶದ ಕೇಸ್ ಇದೆ. ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್ಗೆ ಎಲ್ಲರಿಗಿಂತ ಮೊದಲು ಜಾಮೀನು ಸಿಗುವ ನಿರೀಕ್ಷೆ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.